ಮಠ ಇದೆ ಇಲ್ಲೇ ಮಠ ಐತಂದ್ರೆ ಹಣ್ಣು ತಿಂತಾವ್ ಬಳಸಬಾರ್ದು. ಬರೀ ಬರೀ ಏನ್ ಬರ್ತಿ ಹಿಂಗೆ ಕಣ್ಣು ಗೋಳ್ಸಾ ಕಣ್ಣು ಹರಿಯಾಕ ಕಣ್ಣು ಕರ್ಕೊಂಡ್ ನೀನ ನೋಡಿದ್ರೆ ಹವಾ ತರ ದೊಡ್ಡದೈತಿ ಏನು ಇಲ್ಲ ಗಂಧನ ಇಲ್ಲ. ಹೊಸ ಒಂದನ 20 ವರ್ಷದ ಹಿಂದಿನೂ ಆಡ್ತಾನೆ ಅದನ್ನೊಂದು ಬಿಟ್ಟ ಚಳಿ ಏಕವಾ 25 ತಗೊಳ ಅಂತ ಮತ್ತೆ ಭಜನೆ ಮುಗಿತಂದ್ರ ಆ 2 ಗಂಟೆಗೆ ಭಜನೆ ಮುಗಿಸ್ನಿ ಇಲ್ಲಿಂದ ಬಲಿ ತಗೊಂಡ್ಬಂದಿರ್ತಾರ ಮಲಾಂಗ ಹಾಕಾರು ಅವ್ ಸಿಟಿ ಹೊಡೆಯವ ನೀವು ಬ್ಯಾಟ್ರಿ ಹಾಕೊಂಡು ಲೋಂಗೆ ಸುತ್ಕೊಂಡು ಹಿಂಗ್ ಹೊಡಿಕಾನ ಮಲ ಹೌದಲ್ಲಿ ಹುಡುಗ ಪಾಪ 3 ದಿವಸ ಆತ ಭಜನೆ ಮಾಡಾಕಂತ ಹುಡುಗ. ಅದಕ್ಕೆ ತ್ರಾಸ ಯಾರಿಗಾದ್ರೂ ಹೌದ ಅಂದ್ರೆ ಒಂದ ದಿನಕ್ಕೆ ನಮ್ಮ ಹೀರೋದ ನೋಡ್ಬೇಕ. ನೀವು ಅಟ್ರು ಒಂದ್ ಕಡೆ ನಾವು ಒಂದ್ ಕಡೆ ತಕಡ್ಯಾಗ ಅವ್ನು ತಕಡ್ಯಾಗಿಟ್ಟು ನಮ್ಮ ಅಷ್ಟಕ್ಕಿಂತ ಹೆಚ್ಚಾಕ ಬಿಡವೇನ ಒಂದ್ ತಕಡಿಗೆ ಹೋಗೋದಿಲ್ಲ ಅವ್ನು. ನೀ ಹೌದಲ್ಲ ಗಂಡಸಿನ ಮಗನ ನಿನಗೈತಿಲ್ಲೋ ಗಂಡಸ್ಥಾನ ಆಕಿ ಭಾರಿ ಜಾಬಾದಕ್ಕೆ ಅಷ್ಟ ಸಿದ್ಧಿ ಪಡೆದಿರ್ತಾಳ. ಒಬ್ಬ ರಾಕ್ಷಸನಂಗ ಇರ್ತಾಳ, ಒಬ್ಬ ಚಂದ ಇರ್ತಾಳ. ಚಂದಾಗಿ ಹೋದ್ರು ನೋಡ್ಲಿಲ್ಲ ಇವ್ರಲ್ಲ ಹಂಗ ಕೈ ಬಿಡ್ಬೇಕಿಲ್ಲ. ಯಾವಾಗಿದ ಸುದ್ದಿ ತಂದಿದ್ದಲ್ಲ ಸನಿಲಿ ಏನಂತ ಮಾರಿ ನೋಡ ಸನಿಲಿವನ ಶೂರ್ಪಣಗಿ ನನ್ನ ತಂಗಿ ಅಷ್ಟ ಸಿದ್ಧಿ ಪಡೆದ ಹರೆಯದ ವಯಸ್ಸಿನ ಹೆಣ್ಣ ಮೈ ತುಂಬ ಕಾಮ ತುಂಬಿದ್ದ ಹೆಣ್ಣ ಭಿಕ್ಷಾ ಬೇಡಿದ್ರ ಅಕ್ಕಿಗೆ ಕಾಮದ ಭಿಕ್ಷಾ ನೀಡಲಿಲ್ಲ ನೀನ. ಗಂಡಸಲ್ಲ ನೀ ಗಂಡಸಲ್ಲ ಹೇಳಿ ನನ್ನ ಮಗನ. ನೋಡ ಉತ್ತರ ಕೆಲವೊಂದಷ್ಟು ಕರೆಕ್ಟ್ ಹೇಳ್ತೇವೆ. ನೋಡು ಪ್ರಶ್ನೆಗೆ 1ನೇ ಪಾಳ್ಯಕ್ಕೆ ನೀನು ಪ್ರಶ್ನೆಗೆ ಉತ್ತರ ಹೇಳ ನಗಾರಿ ಅಂತೇಳಿ ಕರೆಕ್ಟ್ ಐತಿ ಗುರುಗಳ ಉತ್ತರ. ಅದನ್ನು ತಪ್ಪಂತ ಹೇಳ್ತಾನೆ ನೀವು ಬಾಣಿಗೆ ಕೃಷ್ಣನ ಹೆಜ್ಜೆ ಇಟ್ಟಿದ್ದಂತ ಆ ಸಂಡಿಗೆ ಹೊರಗೆ ಬಂದಂತ ಅಂದ್ರೆ ಮ್ಯಾಲಿಂದ ಜಿಗಿದಿತ್ತು ಅವ್ರ ಮಣಿನ್ಯಾಗ. ಹೌದನ ಹುಲಿಯ ಅಡ್ಡಿ ಇಲ್ಲ. ರಾಮನ ಮ್ಯಾಲ ಆಕಿಯ ಕಣ್ಣ ತಮ್ಮನ ಹತ್ರ ಕಳಿಸಿದ ಮಗನ ಕಾವೇರಿ ಕಣ್ಣಿನ ಪಾಪಗೇಡಿ ಮಗನ ಕರ್ಮಕ್ಕೆ ಗುರಿಯಾದೋ ನೀನ. ಗಂಡಸಲ್ಲ ನೀ ಗಂಡಸಲ್ಲ ಹೇಳಿ ನನ್ನ ಮಗನ. ಗಂಡಸಲ್ಲ ನೀ ನೀವೀಗ ಬರೋ ಅಣ್ಣ ತಮ್ಮ ನೀ ರಾಮ ಇವ್ ಲಕ್ಷ್ಮಣ, ನಾ ರಾಮ ನೀ ಕುಂಭಕರ್ಣ, ನೀ ನಮ್ಮ ನಾನು ವಿಷ್ಣು ಬ್ರಹ್ಮಣ, ನಾವು ನಿಮ್ಮ ಮಕ್ಕಳು ನೀವು ನನ್ನ ಮಕ್ಕಳು, ನಾವು ಅವ್ರ ಮಕ್ಕಳು. ಭಾರಿ ಪಾತ್ರ ಮಾಡ್ತೇವೆ. ಹುಡುಕಾಡಿ ಕೂಡಿಸ್ದಂಗಾಗೈತೆ. 4 ಮಂದಿ ಆದ್ರೆ ಜಾಡ್ಸಾಕ ಬರ್ತಿತ್ತು. ಇನ್ನು 3 ಮಂದಿ ಏನು ಗುದ್ದಾಟ ಹತ್ತಿ ಬಿಟ್ಟೈತಿ. ಇವಂಗಂದ್ರೆ ಇವ್ ಉಳಿತಾನ, ಇವಂಗಂದ್ರೆ ಇವ್ ಉಳಿತಾನ. ಹಿಂಗಾಗೈತಿ ಬಾಳೆ. ಬಂದಾರೋ ಕರದೋಷ
ಬದುಕಿ ಉಳದ ಕಂಪನ ರಾಮನ ಸುದ್ದಿಯಿಂದ ನೋಡ ಕರದೂಷಣರು ಬಂದ್ರ 14,000 ಸೈನ್ಯ ತಂದ್ರ ಅವಾಗ ಶ್ರೀರಾಮ ಅವ್ರನ್ನ ಒಂದ ಬಾಣದಿಂದ ಹೊಡೆದು ಕೊಂದ. ಅವಾಗ ಅಕ್ಕಪ್ಪನ ಉಳಿದು ಹೋಗಿ ರಾವಣನ ಸುದ್ದಿ ಹಚ್ಚಿದ. ಧಾರವಾಡ ಜಿಲ್ಲಾಕ ಸುತ್ತ ಕನಕುರ ಊರವಾಯಿನ ಗಂಡಸಲ್ಲ ನೀವು ಗಂಡಸಲ್ಲ ಹೇಳಿ ನನ್ನ ಮಗನ ಗಂಡಸಲ್ಲ ನೀ ಗಂಡಸಲ್ಲ ಹೇಳಿ ನನ್ನ ಮಗನ ಹೌದು ಕುಡಿಯ ಹಿರಿಯರ ಮಂಗಳಾಕೃತಿಯಿಂದ ಕೂಡಿದ ಏನೆಂಬ ಅಪ್ಸರೆಯರು ಚಂದ್ರನ ಕಿರಣಗಳಿಂದ ಹುಟ್ಟಿದರು.